ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಪೊಲೀಸ್ ಹೇಳ್ತಾರೆ, ನಾನು ಇವತ್ತು ಕೊಡೋ ನಿನ್ನ ಶಿಕ್ಷೆಗೆ ಇನ್ಯಾವತ್ತೂ ಯಾರ ಹುಡುಗಿನೂ ನೋಡಬಾರ್ದು ಅಂತ ಬೇರೆ ಪೊಲೀಸ್ ಹತ್ರ ಒಂದು ಕೊಡ್ರಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅವನು ತಾಳಿ ತೋರಿಸ್ತಾನೆ. ಈ ತಾಳಿನ ಕಟ್ಟು ಅಂತ ಹೇಳ್ತಾನೆ. ಆಗ ಹುಡುಗಿ ಅಪ್ಪ ಹೇಳ್ತಾರೆ, ಏನು ಮಾಡಬೇಕು ಅಂತಿದ್ದೀರಾ ನೀವೆಲ್ಲ ಅಂತ ಪೊಲೀಸಿಗೆ ಪ್ರಶ್ನೆ ಮಾಡ್ತಾರೆ. ಇನ್ಸ್ಪೆಕ್ಟರ್, ನನ್ನ ಮುಂದೆನೇ ಆಟ ಆಡ್ತಿದ್ದೀರಾ, ನಾನು ಯಾರು ಅಂತ ನಿಮಗಿನ್ನೂ ಗೊತ್ತಿಲ್ಲ, ನನ್ನ ಮುಂದೆನೇ ನೀವು ಈ ಥರ ಎಲ್ಲ ಮಾಡಬೇಡಿ, ಈ ಪರಿಣಾಮ ಏನಾಗುತ್ತೆ ಗೊತ್ತುಂಟಾ ಅಂತ ಪೊಲೀಸಿಗೆ ಹುಡುಗಿ ಅಪ್ಪ ಎದುರಿಸ್ತಿರ್ತಾನೆ. ಆಗ ಪೊಲೀಸ್ ಹೇಳ್ತಾರೆ, ನಿಂದು ಏನೇ ಇನ್ಫ್ಲುಯೆನ್ಸ್ ಇದ್ದರೂ ಏನೇ ಇದ್ದರೂ ನನ್ನ ಮುಂದೆ ನಿನ್ನ ಆಟ ಎಲ್ಲ ನಡೆಯಲ್ಲ ಅಂತ ಪೊಲೀಸ್ ಹೇಳ್ತಾರೆ. ಜಾಸ್ತಿ ಮಾತಾಡಿದರೆ ಒದ್ದು ಒಳಗೆ ಹಾಕ್ತೀನಿ, ನೀನು ಕಟ್ಟಪ್ಪ, ನೀನೇನು ಹೆದರಬೇಡ, ಇಂಥವ್ರನ್ನೆಲ್ಲ ನಾವು ಬೇಜಾರು ನೋಡಿದ್ದೀವಿ, ನೀನು ತಾಳಿ ಕಟ್ಟು ಅಂತ ಹುಡುಗನಿಗೆ ಪೊಲೀಸ್ ಹೇಳ್ತಾರೆ. ತಾಳಿ ಕಟ್ಟಿದ ತಕ್ಷಣ ಅವ್ರ ಅಪ್ಪ ಕೊಟ್ಟಿದ್ದ ದುಡ್ಡನ್ನೇ ಆ ಹುಡುಗನಿಗೆ ಕೊಟ್ಟು, ಈ ದುಡ್ಡನ್ನು ತಗೊಂಡು ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡು, ಈ ಹುಡುಗಿನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹುಡುಗಿ ಅಪ್ಪ, ನೀವು ನನ್ನ ಕಣ್ಮುಂದೆನೇ ನನ್ನ ಮಗಳು ಮದುವೆ ಮಾಡಿದ್ದೀರ ಅಲ್ವಾ, ಅದ್ರ ಪರಿಣಾಮನ ನೀವು ಅನುಭವಿಸ್ಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸವರು, ಲವರ್ಸ್ ಮಧ್ಯೆ ಯಾರು ಬಂದ್ರೂ ನಾನು ಸುಮ್ಮನೆ ಇರೋನೇ ಅಲ್ಲ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ, ಏನಾದ್ರು ಇವರಿಬ್ಬರಿಗೆ ಏನಾದ್ರು ತೊಂದರೆ ಮಾಡಿದರೆ ನನ್ನ ಜೀಪು ನಿಮ್ಮ ಮನೆ ಮುಂದೆ ಇರುತ್ತೆ, ಔಟ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಹುಡುಗಿ ಅಪ್ಪ ಅಲ್ಲಿಂದ ಹೋಗ್ತಾರೆ. ಆ ಹುಡುಗ, ಥ್ಯಾಂಕ್ ಯು ಸರ್, ತುಂಬ ನನಗೆ ತುಂಬ ಒಳ್ಳೇದು ಮಾಡಿದ್ರಿ ಸರ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪೊಲೀಸ್ ಇದ್ದವನು, ಚಾಟಿಂಗು ಡೇಟಿಂಗು ಅನ್ನೋ ಕಾಲದಲ್ಲಿ ನೀವೊಬ್ಬರು 6 ವರ್ಷ ಪ್ರೀತಿ ಮಾಡಿ ಈಗ ನಮ್ಮನ್ನೇ ನಂಬ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀರಾ, ನಿಮ್ಮಂಥವರಿಗೆ ಹೆಲ್ಪ್ ಮಾಡೋದು ನಮ್ಮ ಡ್ಯೂಟಿ ಅಂತೇಳಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಅವರಿಬ್ಬರಿಗೂ ಹೇಳ್ತಾರೆ. ಬರ್ತೀವಿ ಅಂತ ಆ ಹುಡುಗಿ ಅಲ್ಲಿಂದ ಹೋಗ್ತಾರೆ. ಪೊಲೀಸಿಗೆ ತುಂಬ ಖುಷಿ ಆಗುತ್ತೆ. ಆವಾಗ ಇನ್ನೊಬ್ಬ ಪೊಲೀಸ್ ಬಂದು, ಸರ್, ನಿಮ್ಮನ್ನು ನೋಡ್ತಾ ಇದ್ದರೆ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ಸರ್, ನೀವು ಇಷ್ಟು ಲವರ್ಸಿಗೆ ಸಪೋರ್ಟ್ ಮಾಡ್ತೀರಲ್ಲ, ನೀವು ಯಾರನ್ನಾರು ಲವ್ ಮಾಡಿದ್ರೆ ಸರ್ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಅವ್ನ ಪರ್ಸಿಂದ ಒಂದು ಫೋಟೋ ತೆಗಿತಾನೆ. ಆ ಫೋಟೋದಲ್ಲಿ ಕಾವ್ಯನ ಫೋಟೋ ಇರುತ್ತೆ. ಈ ಕಡೆ ಸ್ನೇಹ ಬೇಜಾರಲ್ಲಿ ಅಪ್ಪನ ಹತ್ರ, ಅಪ್ಪ, ನಾನು ರಾಮ್ನ ಕಳ್ಕೊಳ್ತೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವರ ಅಪ್ಪ ಹೇಳ್ತಾರೆ, ಇಲ್ಲ ಕಣಮ್ಮ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಇರೋದು, ರಾಮ್ ನಿನ್ನನ್ನು ಪ್ರೀತಿಸಿದ ಹುಡುಗ, ಇದೆಲ್ಲ ಸ್ವಲ್ಪ ದಿನ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ ಡ್ಯಾಡಿ, ರಾಮ್ ಏನು ಅಂತ ನನಗೆ ಗೊತ್ತುಂಟು, ರಾಮಿಗೊಂದ್ಸಲ ಜನ ಸರಿ ಇಲ್ಲ ಅಂದರೆ ಅವ್ನು ನಿಜ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ, ನಿನ್ನ ಮುಖ ಸಹ ಇನ್ನು ತೋರಿಸ್ಬೇಡ ಅಂತ ಹೇಳಿದ್ದಾರೆ ಡ್ಯಾಡಿ ಅಂತ ಸ್ನೇಹ ಅವ್ರ ತಂದೆ ಹತ್ರ ಹೇಳ್ತಾಳೆ. ನನಗೆ ಅದೆಲ್ಲ ಕೇಳಿ ತುಂಬ ಹಿಂಸೆ ಆಗ್ತಿದೆ ಡ್ಯಾಡಿ ಅಂತ ಸ್ನೇಹ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಮಹೇಶ್ವರಿ ತಮ್ಮ ಬಂದು, ಅದೆಲ್ಲ ಅಂದ್ಕೊತಿದ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಸ್ನೇಹ ಅಂತ ಹೇಳ್ತಾ ಬರ್ತಾಳೆ. ದೀಪ ಆರೋದಕ್ಕಿಂತ ಮುಂಚೆ ತುಂಬ ಜೋರನ್ನೇ ಉರಿಯುತ್ತೆ ಅಮ್ಮ, ಹಾಗೆ ಆ ಪ್ರೇಮನಿಗೆ ದೊಡ್ಡ ಗೆಲುವು ಸಿಗುತ್ತೆ, ಆದರೆ ಇನ್ನು ಮುಂದೆ ಏನೇ ಇದ್ರೂ ಗೆಲುವು ನಮಗೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸ್ನೇಹ ಇದ್ದವಳು, ಇನ್ಯಾವ ಗೆಲುವು ಆಂಟಿ ಅಂತ ಹೇಳ್ತಾಳೆ. ರಾಂಪುರ ಆ ಪ್ರೇಮನ ಪರನೇ ಆಗಿಬಿಟ್ಟಿದ್ದಾನೆ ಆಂಟಿ, ಪ್ರೇಮನಿಂದ ನಾವು ಮದುವೆ ಅಮಾನತು ಮಾಡೋಕ್ಕೆ ಸಹಿ ಹಾಕಿದ್ದು ಮರ್ತೇ ಬಿಟ್ಟಿದೆಯೇನಮ್ಮ, ಅದೇ ನಮಗಿರೋದು ದೊಡ್ಡ ರಾಮಬಾಣ, ಅದನ್ನು ನಾವಿನ್ನೂ ಯೂಸೇ ಮಾಡಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸ್ನೇಹ ತಂದೆ ಹೇಳ್ತಾರೆ, ಅದು ಮನೆಗೆ ಬರೋಂಗೆ ನಾನು ಮಾಡಿದ್ನಲ್ಲ, ಅದಿನ್ನೂ ಪ್ರೇಮನ ಕೈಗೆ ಸಿಕ್ಕಿಲ್ಲ ಅಂದಾಗ ಮಹೇಶ್ವರಿ ತಮ್ಮ ಹೇಳ್ತಾನೆ, ಇಲ್ಲ ಸರ್, ಆಗಷ್ಟೇ ಪ್ರೇಮ ರಾಮ್ನ ಕಾಪಾಡಿದ್ರು, ಮನೇಲೆಲ್ಲ ಅವಳ ಬಗ್ಗೆ ತುಂಬ ಸಿಂಪತಿ ಇತ್ತು, ಆ ಟೈಮ್ ಏನಾದ್ರು ಅದು ಸಿಕ್ಕಿದ್ರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ, ಹಾಗಾಗಿ ಪೋಸ್ಟ್ ಮಾಸ್ಟರ್ ನನಗೆ ಪರಿಚಯ ಇರೋದ್ರಿಂದ ಅದನ್ನು ಸ್ವಲ್ಪ ಸಮಯ ನೀನೇ ಇಟ್ಕೊ ಅಂತ ಹೇಳಿದೆ, ಈಗ ಅದಕ್ಕೆ ಟೈಮ್ ಬಂದಿದೆ ಅಂತ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಿದ್ದೀರಾ, ಆ ಲೆಟರ್ನ ಅವ್ರಿಗೆ ತಲುಪಿಸೋದು ಯಾವಾಗ ಅಂತ ಕೇಳಿದಾಗ, ನೀವು ಅದಕ್ಕೆ ನಮಗೊಂದು ಒಳ್ಳೆ ಟೈಮ್ನ ಮಾಡಿಕೊಡ್ಬೇಕು ಸರ್ ಅಂತ ಅವಳು ಗುಟ್ಟಾಗಿ ಆ ಸರ್ ಹತ್ರ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿ ಅಂತ ಆ ಪ್ಲ್ಯಾನ್ನ ವರ್ಕೌಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಸ್ನೇಹ ಆ ಪ್ಲ್ಯಾನ್ನ ಕೇಳಿ, ಒಳ್ಳೇದು ಪ್ಲ್ಯಾನ್ ಹೇಳಿದ್ರಿ ಆಂಟಿ ಅಂತ ಹೇಳ್ತಾರೆ. ಸ್ನೇಹನ ತಂದೆನೂ ಈ ಸಲ ಪ್ರೇಮ ಈ ಪ್ಲ್ಯಾನಿಗೆ ತಲೆ ಬಗ್ಗಿಸ್ಲೇಬೇಕು ಅಂತ ಹೇಳ್ತಾಳೆ. ಮಹೇಶ್ವರಿ, ಒಟ್ಟಲ್ಲಿ ಅವಳು ನಮ್ಮನೆಯಿಂದ ದೂರ ಆಗಬೇಕು ಅಂತ ಹೇಳ್ತಾಳೆ, ಆಗಲೇ ನಾವು ಗೆಲ್ಲೋದು ಅಂತ ಅವ್ರು 4 ಜನ ಖುಷಿಯಲ್ಲಿರ್ತಾರೆ. ಈ ಕಡೆ ನೈಟು ಸ್ನೇಹನ ತಂದೆ ರಾಮ್ಗೆ ಫೋನ್ ಮಾಡ್ತಾರೆ. ರಾಮ್, ಇವ್ರು ಯಾಕೆ ನಂಗೆ ಫೋನ್ ಮಾಡಿದ್ರು ಅಂತ ಫೋನ್ ರಿಸೀವ್ ಮಾಡ್ತಾನೆ.
ರಾಮ್ ಸಾರಿ ರಾಮ್, ಸ್ನೇಹ ಈ ಥರ ಒಂದು ಮಿಸ್ಟೇಕ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳು ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ಅವಳಿಗೇನು ಅಂದರೆ ನೀವು ಮಾತಾಡ್ತಿಲ್ಲ ಅಂತ ಒಂದೇ ಬೇಜಾರು ಅಂತ ಹೇಳ್ತಾರೆ. ಆವಾಗ ರಾಮ್ ಹೇಳ್ತಾರೆ, ಇದಕ್ಕೋಸ್ಕರ ಫೋನ್ ಮಾಡಿದರೆ ನಾನು ಫೋನ್ನ ಕಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ರಾಮ್, ಇದು ಅಫಿಷಿಯಲ್ಲು. ಒಂದು ಮೆಡಿಕಲ್ ಕ್ಯಾಂಪ್ನ ನಾನು ಅರೇಂಜ್ ಮಾಡಿದ್ದೆ. ನಾನು ನೀಡಿದ್ದ ಡಾಕ್ಟ್ರು ಅವರೇನೋ ಇಶ್ಯೂಯಿಂದ ಬರ್ತಿಲ್ಲ, ಸೊ ನೀವು ಅಲ್ಲಿಗೆ ಅಟೆಂಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಸರಿ ಆಯಿತು ಅಂತ ರಾಮ್ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಸ್ನೇಹನ್ ತಂದೆಗೂ ರಾಮ್ನಲ್ಲಿ ಕಳಿಸೋದು ಖುಷಿಯಾಗುತ್ತೆ. ಈ ಕಡೆ ಮಹೇಶ್ವರಿ ಮಗಳು, ಅಮ್ಮ ನೀನೇನೋ ಪ್ಲ್ಯಾನ್ ಮಾಡಿದ್ದೆ ಅಂದೆಲ್ಲ, ಏನೂ ವರ್ಕೌಟೇ ಆಗಿಲ್ಲ ಅಂದಾಗ ಮಹೇಶ್ವರಿ ಹೇಳ್ತಾಳೆ, ಇಲ್ಲ ಈ ಸಲ ಈ ಪ್ಲ್ಯಾನ್ ವರ್ಕೌಟೇ ಆಗುತ್ತೆ, ಆ ಪ್ಲ್ಯಾನಲ್ಲಿ ಪ್ರೇಮ ವಿಲವಿಲ್ಲ ಅಂತ ಒದ್ದಾಡ್ತಾಳೆ ಅಂತ ಹೇಳ್ತಾಳೆ. ಈ ಕಡೆ ಕಾವ್ಯ ಸೀರೆನೆಲ್ಲ ಮರ್ಚುತ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಹಾದೇವ ಬಂದು, ಕಾಡು ರಾಕ್ಷಸಿ ಬಟ್ಟೆನೆಲ್ಲ ಮರ್ಚುತ್ತಿದ್ದಾಳೆ, ಇವಳು ಅವಾಗವಾಗ ಕೆಲಸ ಮಾಡ್ತಾಳೆ ಅಂತ ಮನಸಲ್ಲೇ ಹೇಳ್ಕೊಳ್ತಾನೆ. ಅಪ್ಪಪ್ಪ ಬೇಡ, ಇವಳ ಹತ್ರ ಮಾತಾಡೋದೇ ಬೇಡ, ಇವಳ ಹತ್ರ ಮಾತಾಡಿದರೆ ಅಷ್ಟೇ ನನ್ನ ಕೆಲಸ, ನಾನು ಬಂದಿದ್ದೇನೋ ಅದು ಮಾಡ್ಕೊಂಡು ಹೋಗ್ತೀನಿ ಅಂತ ಮಹಾದೇವ ಮನಸಲ್ಲೇ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾವ್ಯನೂ ಹೇಳ್ತಾಳೆ, ಏನು ಇವತ್ತು ನನ್ನನ್ನು ನೀನು ಇರಿಟೇಟೇ ಮಾಡ್ತಿಲ್ಲಲ್ಲ, ಸುಮ್ಮನೆ ಅವನ ಪಾಡಿಗೆ ಅವನೇ ಹುಡುಕ್ತಿದ್ದಾನಲ್ಲ, ಬೇಡಪ್ಪ ಅವನ ಹತ್ರ ಮಾತಾಡಿದರೆ ಸುಮ್ಮನೆ ಜಗಳ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅಂತೇಳಿ. ಅಷ್ಟೊತ್ತಿಗೆ ರಾಣಿ ಬಂದು, ಕಾವ್ಯ ಅಕ್ಕ ಟೀ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಅಲ್ಲಿಡು ಅಂತ ಹೇಳ್ತಾರೆ. ಮಹಾದೇವ ಎಷ್ಟು ಹುಡುಕಿದ್ರು ಏನೋ ಒಂದು ಸಿಗ್ತಾನೆ ಇರಲಿಲ್ಲ. ಅಯ್ಯೋ ಇಷ್ಟು ಹುಡುಕಿದ್ರು ಸಿಗ್ತೇ ಇಲ್ಲಲ್ಲಪ್ಪ, ಇವಳನ್ನೇನಾದ್ರು ಕೇಳೋಣ ಅಂದರೆ ಬೇಡಪ್ಪ, ಕೇಳಿದರೆ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾನೆ ಅಂತ ಸುಮ್ಮನೆ ಆಗ್ತಾನೆ ಮಹಾದೇವ. ಬೇಡ ಇವಳನ್ನೇನು ಕೇಳೋದು ಬೇಡ, ನಾನೇ ಹುಡುಕ್ತೀನಿ ಅಂತ ಮಹಾದೇವ ಮತ್ತೆ ಹುಡುಕ್ತಾನೆ. ಅಷ್ಟೊತ್ತಿಗೆ ಏನು ಮಾತಾಡ್ತಾನೆ ಇಲ್ಲ, ಅವಾಗಿಂದ ಏನೋ ಹುಡುಕ್ತಿದ್ದಾನಲ್ಲ, ಏನಾದ್ರು ಅಟೆನ್ಷನ್ ಸೀಕ್ರೆಟ್ ಮಾಡೋಕ್ಕ ಅಂತ ಹೇಳ್ತಾನೆ. ಬೇಡಪ್ಪ, ಅವನ ಹತ್ರ ಮಾತಾಡಿದರೆ ಮೊದಲೇ ಕಿರಿಕಿರಿ ಆಗುತ್ತೆ, ನಾನು ಏನು ಕೇಳೋದು ಬೇಡ ಅಂತ ಸುಮ್ಮನೆ ಆಗ್ತಾನೆ. ಅಷ್ಟೊತ್ತಿಗೆ ಮಹಾದೇವನಿಗೊಂದು ಲೆಟರ್ ಥರ ಸಿಗುತ್ತೆ. ಅಷ್ಟೊತ್ತಿಗೆ ಮಹಾದೇವ, ಹಬ್ಬ ಲೆಟರ್ ಸಿಕ್ತು ಅಂತ ಈ ಕಡೆ ತಿರ್ಗ್ತಾಳೆ. ಈ ಕಡೆ ಕಾವ್ಯ ಟೀನ ತಗೊಂಡು ಬರ್ತಿರ್ತಾಳೆ. ಇಬ್ಬರಿಗೂ ಡ್ಯಾಶ್ ಆಗಿ ಕಾವ್ಯನ ಮೇಲೆಲ್ಲ ಟೀ ಚೆಲ್ಲೋಗುತ್ತೆ. ಅಷ್ಟೊತ್ತಿಗೆ ಮಹಾದೇವ ಹೇಳ್ತಾನೆ, ಅಯ್ಯೋ ದೇವ್ರೆ, ನಾನು ಏನೂ ಮಾತಾಡಬಾರ್ದು, ಜಗಳ ಆಡಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ರು ಈ ರಾಕ್ಷಸಿ ಹತ್ರ ಮತ್ತೆ ಜಗಳ ಆಡಬೇಕಲ್ಲಪ್ಪೋ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಕಾವ್ಯಂಗೆ ಸಿಟ್ಟು ಬಂದು, ತಲೆಯಲ್ಲಿ ನೆತ್ತಿಗೆ ಹಾಕ್ಕೊಂಡು ಬರ್ತೀಯ, ನೋಡ್ಕೊಂಡು ಬರೋಕ್ಕಾಗಲ್ವ, ನನ್ನ ಮೈ ಮೇಲೆಲ್ಲ ಚೆಲ್ಬಿಟ್ಟೆಲ್ಲ ಅಂತ ಬೈತಾ ಇರ್ತಾಳೆ. ಮಹಾದೇವಂಗೂ ಸಿಟ್ಟು ಬರುತ್ತೆ, ನೀನು ನೋಡ್ಕೊಂಬರ್ಬೋದಾಗಿತ್ತಲ್ಲ ಅಂತ ಇಬ್ಬರು ಹಾಗೆ ಜಗಳ ಆಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಿನ್ನ ಹತ್ರ ಮಾತಾಡಿ ಎಲ್ಲಿ ಗೆಲ್ಲಕ್ಕಾಗುತ್ತೆ ಅಂತ ಮಹಾದೇವ ಅಲ್ಲಿಂದ ಹೋಗ್ತಾನೆ. ಅಷ್ಟೊತ್ತಿಗೆ ಅವ್ರ ಚಿಕ್ಕಪ್ಪ ಬಂದು, ಊರವ್ರ ಕತೆ ಎಲ್ಲ ಹಾಗೆ ಹುಲಿ, ಊರವ್ರ ಮುಂದೆ ಎಲ್ಲ ಹುಲಿ, ಆದರೆ ಹೆಂಡತಿಯವ್ರ ಮುಂದೆ ಇಲಿ ಅಂತ ಹಂಗಿಸ್ತಿರ್ತಾನೆ. ಈ ಕಡೆ ರಾಮ್ ಬೆಳಿಗ್ಗೆ ಹೊರಟಿದ್ದಾನೆ. ಪ್ರೇಮ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ರಾಮ್ ಬಂದು, ಏನು ಪ್ರೇಮ ಇಷ್ಟೊಂದು ಬಟ್ಟೆ ಹಾಕಿದ್ದೀಯಲ್ಲ, ನಾನು ಹೋಗ್ತಿರೋದು ಬರೀ 3 ದಿವಸಕ್ಕಷ್ಟೇ ಅಲ್ವಾ ಅಂತ ಹೇಳ್ತಾನೆ. 3 ದಿವಸಕ್ಕಾದ್ರೇನು 10 ದಿವಸಕ್ಕಾದ್ರೇನು ಎಲ್ಲ ಬೇಕಲ್ವಾ ಅಂತ ಪ್ರೇಮ ಹೇಳ್ತಾಳೆ. ಬರೀ ನಿನ್ನ ಬಟ್ಟೆ ಮಾತ್ರ ಅಲ್ಲ, ಚಕ್ಲಿ, ನಿಪ್ಪಟ್ಟು, ನಿನ್ನ ಫೇವ್ರೆಟ್ ಬಾಳೆಕಾಯಿ ಚಿಪ್ಸು ಎಲ್ಲ ತುಂಬಿಸಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಮ್ ಕೇಳ್ತಾನೆ, ಅದೆಲ್ಲ ಯಾಕೆ ಅಂದಾಗ, ನೀನು ಹೋಗೋ ದಾರಿಲಿ ಒಂದು ದೇವಸ್ಥಾನ ಸಿಗುತ್ತಲ್ಲ, ಅದಕ್ಕೆಲ್ಲ ನೈವೇದ್ಯ ಇಟ್ಟೋಗು ಅಂತ ಪ್ರೇಮ ಹೇಳ್ತಾಳೆ. ಹಾಂ ಅಂತ ರಾಮ್ ಕೇಳ್ತಾನೆ, ಮತ್ತಿನ್ನೇನು, ಅದೆಲ್ಲ ನಿನಗೆ ಕಣೋ, ಹೋಗೋ ದಾರಿಲಿ ತಿಂತಾ ಹೋಗ್ಬೋದು, ಅದು ಬೇರೆ ಅಲ್ಲಿ ಹೋಗೋ ಪ್ಲೇಸಲ್ಲಿ ತುಂಬ ಚಳಿ ಇದೆ ಅಂತ ಹೇಳಿದೆ ಅಲ್ಲ, ಈ ಥರ ಕುರ್ಕುಲ್ ತಿಂಡಿ ಇದ್ದರೆ ಕುರ್ಕುಲ್ ತಿಂಡಿ ತಿಂತಾ ಹೋಗ್ಬೋದು ಅಂತ ಪ್ರೇಮ ಹೇಳ್ತಾಳೆ. ಪ್ರೇಮ, ಒಂದ್ಸಲ ಲಗೇಜ್ನೆಲ್ಲ ನೋಡ್ಕೊ, ಇದರಲ್ಲೆಲ್ಲ ನಾನು ಕೋಡ್ಬಳೆ, ಚಕ್ಲಿ, ನಿಂಗೆ ಇಷ್ಟ ಆಗಿದ್ದ ಬಾಳೆಕಾಯಿ ಎಲ್ಲ ಇಟ್ಟಿದ್ದೀನಿ. ಈ ಕಡೆ ನೋಡು, ಸೋಪು, ಬ್ರಷ್ಷು, ಪೇಸ್ಟು ಎಲ್ಲ ಇಟ್ಟಿದ್ದೀನಿ, ಎಲ್ಲ ಬಟ್ಟೆನೂ ಐರನ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಮ್ ಇದ್ದವನು, ತುಂಬ ಥ್ಯಾಂಕ್ಸ್, ನಾನೇನಾದ್ರು ಇಟ್ಟಿದ್ರೆ ಎಲ್ಲ ಮರ್ತೋಗ್ತಿದ್ದೆ ಅಂತ ಹೇಳ್ತಾನೆ. ಅಯ್ಯೋ ನಾನು ಒಂದು ಮರ್ತನಲ್ಲ, ಚಾರ್ಜರ್ ಮರ್ತೆ ಅಂತ ಪ್ರೇಮ ಚಾರ್ಜರ್ನ ಹುಡುಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪ್ರೇಮ ಚಾರ್ಜರ್ ಸಿಕ್ತು ಅಂತ ಬರೋಷ್ಟೊತ್ತಿಗೆ ಬೀಳಕ್ಕೆ ಹೋಗ್ತಾಳೆ. ರಾಮ್ ಅಷ್ಟೊತ್ತಿಗೆ ಪ್ರೇಮನ ಇಟ್ಕೊತಾನೆ. ಅಷ್ಟೊತ್ತಿಗೆ ರಾಮ್, ನಿಧಾನ ಪ್ರೇಮ, ನಾನೇನಾದರೂ ಚಾರ್ಜರ್ ಬಿಟ್ಟು ಓಡೋಗ್ತಿದ್ನ ಅಂತ ಹೇಳ್ತಾನೆ. ಇಲ್ಲ ಗಡಿಬಿಡಿಗೆ ಆಯಿತು, ಅಯ್ಯೋ ನಂದೆಲ್ಲ ಓಲೆ ಎಲ್ಲೋ ಬಿದ್ದೋಗಿದೆ ಅಂತ ಹೇಳ್ತಾಳೆ. ಸರಿ ಹುಡ್ಕೋಣ ಅಂತ ರಾಮು ಪ್ರೇಮು ಅವಳು ಓಲೆನ ಹುಡುಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮ್ಗೆ ಓಲೆ ಸಿಗುತ್ತೆ, ಮತ್ತು ಡ್ಯಾಶ್ ಹೊಡ್ಕೊತಾರೆ. ರಾಮ್, ನಾನೇ ಓಲೆ ಹಾಕ್ತೀನಿ ಅಂತ ಹಾಕಿ ಅಲ್ಲಿಂದ ಹೋಗ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.